ಓಕೆ. ಅಂದರೆ ಐ ಟಿ ಕಂಪ್ನಿ ಅಂದರೆ ಈ ಕಾರ್ಪೊರೇಟ್ ಕಂಪ್ನಿ, ಐ ಟಿ ಅನ್ನೋದಕ್ಕಿಂತ ಈ ಕಾರ್ಪೊರೇಟ್ ಕಂಪ್ನಿಗಳಲ್ಲೆಲ್ಲರೂ ಕೂಡ ಹೆಚ್ಚಿನದಾಗಿ ನಿಮ್ಮ ಶೋಗಳನ್ನು ವೀಕ್ಷಣೆ ಮಾಡೋದು ನೋಡಿದ್ವಿ. ಅಂದರೆ ಯಾವ ಕಾರಣಕ್ಕೆ ಅವರು ಈ ರೀತಿ ಸ್ಟ್ಯಾಂಡಪ್ ಕಾಮಿಡಿಗೆ ಬರ್ತಾರೆ ಅನ್ನೋದು? ಸಿನಿಮಾಗೂ ಫ್ರಸ್ಟ್ರೇಷನ್ ತಗೊಳ್ತಾರೆ. ಈಗ ಅವರಿಗೆ ವಾರ ಪೂರ್ತಿ ಕೆಲಸ ಮಾಡಿ ಆಫೀಸಲ್ಲಿ ವೀಕೆಂಡ್ ಎಲ್ಲಾದರೂ ಹೋದಾಗ ಕಮಿಡಿಯನ್ ಕೂಡ ಅವನ ಥರನೇ ಫ್ರಸ್ಟ್ರೇಷನ್ ಹೇಳ್ಕೊಂಡು ನಗಿಸ್ತಿದ್ದಾನೆ ಅಂತಂದಾಗ ಅವ್ರಿಗೆ ರಿಲೇಟಬಲ್ ಜಾಸ್ತಿ ಆಗುತ್ತೆ. ಅವ್ರ ಲೈಫ್ನೇ ಅವ್ರು ಇನ್ನು ಫನ್ನಿ ವೇ ನೋಡ್ದಂಗೆ ಇರುತ್ತೆ. ಯಾಕಂದರೆ ಅವ್ರದ್ದು ವಾರ ಪೂರ್ತಿ ಏನು ಮಾಡಿರೋ ಆ ಫ್ರಸ್ಟ್ರೇಷನ್ ಇದೆ ಅದನ್ನೇ ನಾವು ಪ್ರೆಸೆಂಟ್ ಮಾಡ್ತೀವಲ್ಲ ಇನ್ನು ಫನ್ನಿ ವೇ. ಸೊ ಅವ್ರಿಗದು ಇದನ್ನ ಹಿಂಗೂ ನೋಡ್ಬೋದಾ ಒಂದು ಪರ್ಸ್ಪೆಕ್ಟಿವ್, ಮಜಾ ಅದು. ಅವರು ವಾರ ಪೂರ್ತಿ ಟ್ರಾಫಿಕ್ನ ಬೈಕೊಂಡಿರ್ತಾರೆ, ವೀಕೆಂಡಿಗೆ ಬಂದರೆ ಟ್ರಾಫಿಕ್ ಮೇಲೆ ಜೋಕ್ಸ್ ಮಾಡ್ತಿದ್ದಾನೆ ಯಾರೋ ಅಂದರೆ ತುಂಬ ರಿಲೇಟಬಲ್. ಅಂದರೆ ಇದುವರೆಗೆ ನೀವು ಎಷ್ಟು ಶೋಗಳನ್ನು ಮಾಡಿದ್ರಿ? ಅಂದರೆ ಎಷ್ಟು, ಈಗ ಹೇಳಿದ್ರಿ ಕೊರೋನಾ ಟೈಮಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿ, ಎಷ್ಟು ಶೋಗಳಾಗಿರ್ಬೋದು? ಒಂದು 300-400 ಶೋಸ್ಗಳಾಗಿದೆಯಾ? ಓಪನ್ ಮೈಕ್ಸ್ ಎಲ್ಲ ಸೇರಿದ್ರೆ ಹತ್ತತ್ರ 300. ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ನಿಮಗೆ ಕರೆಯೋದು ಅಥವಾ ಶೋಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ? ಹೇಗೆ ಇದಕ್ಕೆ ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಈಗ ನಮ್ಮನ್ನ ಬಿಟ್ಟು ಇನ್ನೂ ಜಾಸ್ತಿ ಜನನೂ ಬಂದಿದ್ದಾರೆ. ಅಂದರೆ ಎಲ್ಲ ಕಡೆಯಿಂದನೂ, ಅಂದರೆ ಏನೋ ಬೆಂಗಳೂರು ಸ್ವಲ್ಪ ಜಾಸ್ತಿ ಸ್ಟ್ಯಾಂಡಪ್ ಕ್ಲಬ್ಸ್. ಸೊ ಹಾಗಾಗಿ ಈಗ ಹುಬ್ಳಿಯಿಂದನೂ ಎಷ್ಟೊಂದು ಜನ ಬಂದಿಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಈಗ ಜನನೂ ಜಾಸ್ತಿ ಆಗಿದ್ದಾರೆ, ಶೋಸು ಜಾಸ್ತಿ ಆಗಿದೆ. ಬಟ್ ಅದೇ ಜೊತೆಗೆ ಕರ್ನಾಟಕದಲ್ಲಿ 8 ಸಿಟೀಸಲ್ಲಿ ಟೂರ್ ಕೂಡ ಮಾಡಿದ್ವಿ, ಆಲ್ಮೋಸ್ಟ್ 3-4 ಟೈಮ್ಸ್. ಎಲ್ಲ ಜನ ಅಲ್ಲಿ 100-200 ಆಡಿಯನ್ಸ್ ಎಲ್ಲ ತುಂಬ್ಕೊಂತಿದ್ರು ಪ್ರತಿ ಶೋ. ಬೆಂಗಳೂರು, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಹುಬ್ಳಿ. ಅಂದರೆ ಎಷ್ಟು ಶೋಗೆ ಎಷ್ಟು ಚಾರ್ಜ್ ಮಾಡಿದಿರಾ ಅಂತ ಕೇಳ್ಬೋದಾ? ಅಂದ್ರೆ ಟಿಕೆಟ್ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಇರುತ್ತೆ 250 ಇಂದ 300 ಅಷ್ಟು ರೇಂಜ್ ಅಲ್ಲಿ ಇರುತ್ತೆ. ಈಗ ನೀವು ಸಪರೇಟ್ ಆಗಿ ಶೋಗಳನ್ನ ಮಾಡ್ತಿದ್ದೀರಾ ಅಂತ ಅಂದ್ರೆ ಅದಕ್ಕೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ? ಅದು ಬೇರೆ ಚಾರ್ಜಸ್ ಇರುತ್ತೆ, ಅದು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಒಂಥರ ಅದು ನಮ್ಗೊಂದು ಸ್ವಲ್ಪ ಪಕ್ಕದ ಮನೆ ಅದು ನಮ್ಮ ಆಂಟಿದಿರು ಕೇಳ್ತಾರಲ್ಲ, ಅವ್ರಿಗೆ ಹೆಂಗಂದ್ರೆ ಬಂದಿದ ತಕ್ಷಣ ಮತ್ತೆ ಸಂಬಳ ಎಷ್ಟು ಅಂತಾರೆ. ಇವತ್ತೇ ನೋಡ್ತೀರಾ ನೀವು ಜಾಸ್ತಿ ಒಂದು ಎಗ್ ರೈಸ್ ಕುಷ್ಕ ಅಂದ್ರೆ ಅವ್ನು ನಂಗೆ ಹೇಳಿ ಎಗ್ ರೈಸ್ ಕುಷ್ಕ ಕೊಡಿಸಿ ಸಾಕು ಬಂದ್ ಮಾಡ್ತೀನಿ ಅಂತ ಸುಮ್ಮನೆ ಹೇಳ್ತೀನಿ. ಆಗ ಓಕೆ. ಈಗ ಸಾಕಷ್ಟು ಜನ ನಿಮ್ಮ ಕಾಮಿಡಿ ಶೋ ನೋಡಿದಾಗ ಒಂದು ಫೀಡ್ಬ್ಯಾಕ್ ಕೊಡ್ತಾರೆ. ಈಗ ಇಷ್ಟ ಆಯಿತು ಅಂತಾರೆ ಅಥವಾ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಥವಾ ಬೇರೆ ಏನೋ ಹೇಳ್ತಾರೆ. ಏನೋ ಒಂದು ಫೀಡ್ಬ್ಯಾಕ್ ಬಂದಾಗ ನೀವು ಅದನ್ನ ತಗೊಂಡು ಚೇಂಜ್ ಮಾಡ್ಕೊಳ್ತೀರಾ ಅಥವಾ ಹೇಗೆ? ಹೌದು, ಅಂದರೆ ನಮ್ಗೆ ಮೆಸೇಜ್ ಹಾಕ್ತಾರೆ ಅವರು, ಇಲ್ಲ ಆ ಶೋ ಅಷ್ಟು ಮಜಾ ಬಂದಿಲ್ಲ ಅಥವಾ ಇವತ್ತು ಸ್ವಲ್ಪ ಹಂಗೆ ಬೇಡವಾಗಿತ್ತು ಆ ಥರ. ಕೆಲವೊಂದು ನಾವು ತೊಗೊತೀವಿ, ಕೆಲವೊಂದು ಏನಾಗುತ್ತೆ ಓಕೆ ಅವ್ರಿಗೆ ಇಷ್ಟ ಆಗಿಲ್ಲ ಬಟ್ ಬೇರೆಯವ್ರು ಮಜಾ ಮಾಡ್ತಿದ್ದಾರೆ ಅಂದಾಗ ಅದನ್ನ ಇಟ್ಕೊಬೇಕಾಗುತ್ತೆ. ಸೊ ಒಂದು ಶೋ ಮಾಡಿದ್ಮೇಲೆ ಒಂದು 10% ಜನಕ್ಕೆ ಇಷ್ಟ ಆಗದಿರೋದು ಅದು ನಾರ್ಮಲಾಗಿ ನಾನು ನೋಡಿರೋ ಪ್ರಕಾರ ನಿಜ. ಯಾಕೆಂದರೆ ಒಂದು ಶೋ ಅಂತ ಬಂದಾಗ ಎಷ್ಟೋ ಜನಕ್ಕೆ ಎಲ್ಲ ಜೋಕ್ಸು ಇಷ್ಟ ಆಗಬೇಕು ಅಂತ ಇಲ್ಲ, ಬಟ್ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದು. ಯಾರು ಮುಖದ ಮೇಲೆ ಬಂದು ಹೇಳಲ್ಲ, ಅದೊಂದು ಒಳ್ಳೆ ವಿಷಯ. ಮುಖದ ಮೇಲೆ ಬಂದು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹೇಳ್ತಾರೆ ಅಷ್ಟೇ. ಬಟ್ ಅದು ಆಗಿದೆ ನಮಗೆ. ಅಂದರೆ ಈಗ ಗಂಡ ಹೆಂಡತಿ ಬರ್ತಾರೆ, ಗಂಡ ನಮ್ಮ ಶೋ ಇಷ್ಟಪಟ್ಟಿರ್ತಾರೆ, ಹೆಂಡತಿನ ಬಲವಂತವಾಗಿ ಕರ್ಕೊಂಬಂದ್ಬಿಟ್ಟಿರ್ತಾರೆ. ಅದು ಹೇಳಿದ್ದಾರೆ ನನಗೆ. ಅಂದರೆ ಇವ್ರು ಬಂದು ನಮ್ಮ ಗಂಡ ನಿಮ್ಮ ತುಂಬ ದೊಡ್ಡ ಫ್ಯಾನು, ನಂಗೆ ಇಷ್ಟ ಇಲ್ಲ ಅಂದರೂ ನಿಮ್ಮ ಶೋ ಹಾಕಿ ತೋರಿಸ್ತಾರೆ. ಏನು ಹೇಳ್ಬೇಕು ಗೊತ್ತಾಗಲ್ಲ, ಯಾಕೆ ಗುರು ಮಾಡ್ತೀಯ ಅನ್ನೋ ಥರ ಇರುತ್ತೆ ನಮಗೆ. ಸೊ ಅದು ನಡೆಯುತ್ತೆ. ಆದರೆ ಶೋಸಲ್ಲಿ ಯೂಸಲಿ ಏನಿರಲ್ಲ, ಯಾಕಂದರೆ ಆಡಿಯನ್ಸ್ನೆಲ್ಲ ಕತ್ತಲ್ಲಿ ಕೂಡಿಸ್ಬಿಟ್ಟಿರ್ತೀವಿ, ಅವರಿಗೂ ಏನು ಮುಜುಗುರ ಇರಲ್ಲ. ಯಾವ ಥರ ಜೋಕ್ಸ್ ಹಾಕಿದ್ರೆ ಆರಾಮ್ ನಗಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅವರು ಯೂಟ್ಯೂಬಲ್ಲಿ ನೋಡಿದಾಗ ಮಾತ್ರ ಇದು ಇಷ್ಟ ಆಗಿಲ್ಲ ಅಂತ ಅನ್ಸೋದು. ಅಂದರೆ ಅಲ್ಲಿ ಮಾತ್ರ ಜಾಸ್ತಿ ಕಮೆಂಟ್ಸ್ಗಳು ಬರುತ್ತೆ. ನೀವಾಗ ಇದು ಹಾಕ್ತಿರಲ್ಲ, ಬರುತ್ತೆ ನೋಡಿ ರೂಪ್ಟರ್ ಹಾಕೊಂಡು ಇವನ್ನ ಕರೆಸಿದ್ರಿ. ಅಂದರೆ ನಿಮ್ಮ ಡ್ರೀಮ್ ಶೋ ಯಾವುದು ಅಂತ? ಡ್ರೀಮ್ ಶೋ ಅಂದರೆ ಮೊದಲೇ ಆಗಿದ್ದಂತ ಮಾಡ್ಬೇಕಂತ. ನೀವು ಆಗಿದ್ದಂಥದ್ದನ್ನು ಹೇಳ್ಬೋದು, ಮುಂದೆ ಆಗ್ಬೋದಾದಂಥದ್ದನ್ನು ಹೇಳ್ಬೋದು. ಅಂದರೆ ಇವ್ರು ಮಾಡಿದ್ದಾರೆ US ಟೂರ್ ಎಲ್ಲ, ನನಗೆ ಅದು ಜೀವನದಲ್ಲಿ ಮಾಡ್ಬೇಕಂತ ಆಸೆ ಐತೆ ಇವಾಗ. ಬಟ್ ನನಗಿಲ್ಲ, US ಟೂರ್ ಸ್ಟ್ಯಾಂಡಪ್ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಬಟ್ ನನಗೆ ನನ್ನ ಡ್ರೀಮ್ ಶೋ ಇಲ್ಲೇನೆ. ಅಂದರೆ ಒಂದು ಪರ್ಫೆಕ್ಟ್ ಶೋ ಮಾಡಬೇಕು ಅಂತ ನಂಗೆ ತುಂಬ ಬರಿತಾ ಇದ್ದೀನಿ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಪರ್ಫೆಕ್ಟ್ ಅಂತ ಅಂದರೆ ಒಂದೊಂದು ಸಲ ಏನಾಗುತ್ತೆ 1 hour ನಾನು ಮಾತಾಡ್ತೀನಿ ಅಂದರೆ ಅದ್ರಲ್ಲಿ ಮಧ್ಯ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಲ್ಯಾಗ್ ಬರುತ್ತೆ, ಒಂದು 5 ನಿಮಿಷ ಎಲ್ಲೋ. ಬಟ್ ನಂಗೆ ಅದು ಏನೂ ಇರಬಾರ್ದು, ಕಂಟಿನ್ಯೂಸ್ 60 ನಿಮಿಷನೂ ಎಲ್ಲ ಮಿನಿಟಲ್ಲೂ ನಗು ಬರಬೇಕು, ಆ ಥರ ಏನೋ ಬರಿತೀನಿ. ಬಟ್ ಡ್ರೀಮ್ ಶೋ ಆಗಿರೋದೂ ಇಲ್ಲ ಬೆಂಗಳೂರಲ್ಲೇ. ಜಸ್ಟ್ ಬಿ ಎಲ್ಲರ್ ಅಂತ ಒಂದು ಕ್ಲಬ್ ಇದೆ, ಮತ್ತು ಈಗ ಹೋದ್ವಾರನೂ ಒಂದು ಕಾಮಿಡಿ ಥಿಯೇಟ್ರ್ ಅಂತ ಇಂದ್ರನಗರಲ್ಲಿ ಮಾಡಿದ್ವಿ. ಅದು ಹೆಂಗಿದೆ ಅಂದರೆ ಆ 30 ನಿಮಿಷ ಎನರ್ಜಿ ಬೇರೆ ಲೆವೆಲ್ ಇರುತ್ತೆ ಕ್ರೌಡ್ದು. ಸೊ ಅದು ಆ ಫೀಲೇ ಬೇರೆ, ಪೈಸಾ ವಸೂಲ್ ಶೋ ಅಂತಾರಲ್ಲ ಆ ಟೈಪ್. ನಮಗೂ ಖುಷಿ, ಗುರು ಕಾಸು ಕೊಟ್ಟಿದ್ದಕ್ಕೂ ಮಸ್ತ್ ಆಯ್ತು ಇವತ್ತು ಶೋ ಅಂತ. ಇಲ್ಲಿನ ಆಡಿಯನ್ಸ್ ರೆಸ್ಪಾನ್ಸ್ಗೂ US ಆಡಿಯನ್ಸ್ ರೆಸ್ಪಾನ್ಸ್ಗೂ ಹೇಗಿತ್ತು?
ಅಲ್ಲಿ ಅದೇ ನೀವು ಹೇಳ್ದಂಗೆ ಸ್ವಲ್ಪ ಕಡಿವಾಣ ಹಾಕ್ಬಿಟ್ಟಿದ್ರು. ಆರ್ಥೋಡಾಕ್ಸ್ ಆ ಥರ ಮಾತಾಡಂಗಿಲ್ಲ, ಬಿಲೋ ದಿ ಬೆಲ್ಟ್ ಮಾತಾಡಂಗಿಲ್ಲ. ಇಲ್ಲಿ ನನಗೆ ಬಿಟ್ರೆ ರಂಪ ಮಾಡ್ತೀನಿ ಅಂದರೆ ಸ್ಟೇಜ್ ಮೇಲೆ ನನ್ನ ಫ್ರೀಡಮ್ ಫುಲ್ ಇರುತ್ತೆ. ಇಲ್ಲಿ ಮಾತಾಡಿಲ್ಲ ಅಂದ್ರೆ ಆಡಿಯನ್ಸ್ ಬಂದು ಕೇಳ್ತಾರೆ, ಯಾಕೆ ತುಂಬಾ ಕ್ಲೀನ್ ಆಗಿ ಮಾಡ್ತಿದ್ದೀರಾ ನೀವು. ಅಲ್ಲ, ಈಗ ನೋಡ್ತಾ ಇದ್ದ ಹಾಗೇನೆ ನಿರೂಪ ಅವರು ಒಂದು ಸ್ವಲ್ಪ ಜಾಸ್ತಿನೇ ಮಾತಾಡ್ತಿದ್ದಾರೆ. ಸೊ ಅವರು ಚಿಂತೆ ಮಾಡಿಬಿಡ್ತಾರೆ ಬಿಡು ಸ್ಟೇಜ್ನ ಅಂತ ನಾವು ಅನ್ಕೊಳ್ಬೋದು. ಶ್ರವಣ್ ನೋಡ್ತಾ ಇದ್ರೆ ತುಂಬಾ ಸೈಲೆಂಟ್ ಅಂತ ಹೇಳಿ ಕಾಣ್ತಾರೆ, ಬಟ್ ಸ್ಟೇಜ್ ಮೇಲೆ ಆ ರೀತಿ ಪರ್ಫಾರ್ಮ್ ಮಾಡ್ತೀರಾ. ಹೇಗೆ ಎನರ್ಜಿ ಹೇಗೆ? ಇಲ್ಲ, ನಾನು ಚಿಕ್ಕವನಿದ್ದಾಗ ಸ್ವಲ್ಪ ಇಂಟ್ರೋವರ್ಟ್. ನಾನು ಎಲ್ಲ ಜನದ ಜೊತೆ ಮಾತಾಡಲ್ಲ, ಅದನ್ನೆಲ್ಲ ತಗೊಂಡೋಗಿ ಸ್ಟೇಜ್ ಮೇಲೆ ಹಾಕ್ಬಿಡ್ತೀನಿ ಅಷ್ಟೇ. ಇಲ್ಲಿ ಮಾತಾಡಿದ್ ಮತ್ತೆ ಅಲ್ಲಿ ಸ್ಟೇಜ್ ಮೇಲೆ ತಗೊಂಡೋಗಿ ಹಾಕ್ಬೇಡಿ. ಅಲ್ಲ, ನಿಜವಾಗ್ಲೂ ನಾನು ಬಂದಾಗಿಂದ ಸ್ಟಾರ್ಟಿಂಗಿಂದ ತುಂಬಾ ಸೈಲೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಇವರೇನಾ ಅಲ್ಲಿ ಮಾತಾಡಿದ್ದು ಅನ್ನೋ ತರ. ಇಲ್ಲ, ಅವ್ನು ಬಂದಿದ ತಕ್ಷಣ ಹೇಳ್ದ ಸ್ವಲ್ಪ ಕಮ್ಮಿನೇ ಮಾತಾಡ್ತೀನಿ, ಆಮೇಲೆ ಏನೋ ಬಾಯಿ ತಪ್ಪಿ ಅದು ಇದು ಹೇಳ್ಬಿಟ್ಟು ಯಾಕೆ ರುಬ್ಬಿಡ್ತಾರೆ ಜನ. ಅಲ್ಲ, ನ್ಯೂಸ್ ಚಾನಲ್ ಅಂತ ಭಯ ಆಗ್ತಿದ್ಯಾ? ನಿಮ್ಗೇನು ಆಡಿಯನ್ಸ್ ಏನು ಹೊಸಬ್ರಲ್ಲ. ಇದು ಇವಾಗ ನಿಮ್ದು ಆಡಿಯನ್ಸೇ ಬೇರೆ ಇದಾರಲ್ಲ, ಅಂದ್ರೆ ಇದ್ರ ಸೆಟ್ ಆಫ್ ಆಡಿಯನ್ಸೇ ಬೇರೆ ಇದ್ದಾರೆ. ಸೊ ಅವ್ರು ಫಸ್ಟ್ ಟೈಮ್ ನಮ್ನ ನೋಡ್ತಾ ಇರ್ತಾರೆ. ನಾವೇನೋ ಮಾತಾಡ ಆಮೇಲೆ ಕಮೆಂಟ್ ಸೆಕ್ಷನ್ ಹಾಕಿ ರುಬ್ಬಿಟ್ಟು. ಅಲ್ಲ, ನೀವು ಮಾತಾಡ್ಲಿ ಅಂತ ಕರೆಸಿದಾಗ ನೀವು ಇಲ್ಲ ಸೈಲೆಂಟ್ ಆಗಿರ್ತೀನಿ ಅಂದ್ರೆ ಹೇಗೆ ನಮ್ಮ ಆಡಿಯನ್ಸ್ ಸುಮ್ಮನಿರ್ತಾರ? ನಿಮಗೆ ಇಲ್ಲಿ ಬಿಲ್ಡಿಂಗ್ ಆಚೆ ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿದೆ, ನಮ್ಮನೆ ಆಚೆ ಯಾರು ಇಲ್ಲ, ಅಲ್ಲಿ ಈಸಿಯಾಗಿ ಸಿಗ್ತೀವಿ. ಎಲ್ಲ ಕೊತ್ತಂಬರಿ ಸೊಪ್ಪು ತಗೊಂಬರಕ್ಕೆ ಹಾಕೊಂಡ್ಬಿಟ್ರೆ ಏನ್ ಮಾಡೋದು? ನಮ್ಮ ಬಾಡಿ ನೋಡಿ ಕಿತ್ತಾಡೋ ಥರನೂ ಇಲ್ಲ ನಾವು. ಅಲ್ಲ, ಕೆಲವೊಂದು ಶೋ